ನೋಡಿ, ಹೃದಯ ಸ್ತಂಭನಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಅನುಮಾನಗಳಿರುತ್ತೆ. ಹೇಗಪ್ಪ ಇದನ್ನು ಐಡೆಂಟಿಫೈ ಮಾಡೋದು, ನಮಗೂ ಆಗಿಬಿಟ್ರೆ ಏನಪ್ಪ ಮಾಡೋಣ ಅನ್ನೋ ಭಯ ಕೂಡ ಇರುತ್ತೆ. ಸರಿಗ ಸಹಜವಾಗಿ ಮುಂಚೆನೇ ನಾವು ಪ್ರಿಕಾಷನ್ಸ್ ತಗೊಂಡ್ರೆ, ಮುಂಚೆನೇ ಏನಾದರೂ ಪತ್ತೆ ಮಾಡ್ಕೊಂಡ್ರೆ, ಮುಂಚೆನೇ ಏನಾದರೂ ನಾವು ಪ್ರಿವೆನ್ಷನ್ ಇಸ್ ಬೆಟರ್ ದ್ಯಾನ್ ಕ್ಯೂರ್ ಅಂತ ಹೇಳ್ತೀವಿ. ಹೀಗಾಗಿ ಮುಂಚೆ ಇದನ್ನು ನಾವು ಪತ್ತೆ ಮಾಡೋದು ಹೇಗೆ, ಜೊತೆಗೆ ನಮ್ಮ ಲೈಫ್ ಸ್ಟೈಲನ್ನು, ಈ ಹೃದಯವನ್ನು ಆರೋಗ್ಯವಾಗಿ ಇಟ್ಕೊಳ್ಳೋದಕ್ಕೆ ಯಾವ ರೀತಿ ನಮ್ಮ ಲೈಫ್ ಸ್ಟೈಲನ್ನು ಅನುಸರಿಸಬೇಕು ಅಂತ? ಲೈಫ್ ಸ್ಟೈಲ್ ಅಂತೂ ವೆರಿ ಸಿಂಪಲ್. ಆಹಾರ, ವ್ಯಾಯಾಮ, ಟೆನ್ಷನ್ ಫ್ರೀ ಲೈಫ್, ಇದನ್ನು ಎಲ್ಲರೂ ಎಷ್ಟು ಸಾಧ್ಯವೋ ಅಷ್ಟು ಫಾಲೋ ಮಾಡಿ. ಸೊ ಎಲ್ಲೋ ಒಂದು ಕಡೆ ಈ ಕಾಂಪಿಟೇಷನ್ ಬೇಡ. ಏನು ಗೊತ್ತಾ, ಬಹಳ ಬೇಗ ನಾನು ರಿಚ್ ಆಗಬೇಕು, ಬಹಳ ಬೇಗ ನಾನು ಫೇಮಸ್ ಆಗಬೇಕು, ಇವೆಲ್ಲವೂ ಕೂಡ ಸ್ಟ್ರೆನ್ಸ್. ಈ ಟೆನ್ಷನಿಂದ ಏನಾಗುತ್ತೆ ಗೊತ್ತಾ, ದೇರ್ ಇಸ್ ಅನ್ ಹಾರ್ಮೋನ್ ಕಾರ್ಟಿಸಾಲ್, ಅಡ್ರಿನಲಿನ್ ನಮ್ಮ ದೇಹದಲ್ಲಿ ಇರ್ತವೆ. ಅಡ್ರಿನಲಿನ್ ಜಾಸ್ತಿ ಆದಷ್ಟು ಕೂಡ ನಿಮಗೆ ಬಿ ಪಿ ಜಾಸ್ತಿ ಬರುತ್ತೆ. ಸೊ ಬಿ ಪಿ ಬರಬಾರ್ದು ಅಂದರೆ ನೀವು ಎಲ್ಲೋ ಒಂದು ಕಡೆ ಜೀವನದಲ್ಲಿ ನಿಮ್ಮ ಲೈಫ್ ಸ್ಟೈಲ್, ಸಿಕ್ಕಿದವ್ರ ಜೊತೆಯಲ್ಲಿ ಜಗಳ ಮಾಡಿಕೊಂಡೆ, ಎಲ್ಲರ ಮೇಲೂ ರೇಗಾಡದೆ, ಇವನ್ನೆಲ್ಲ ಬಿಡಿ. ಜೀವನ ನಡೆಯೋದು, ಜೀವನ ಶೈಲಿ ಇಂಪಾರ್ಟೆಂಟು, ನಿಮ್ಮ ಆಹಾರ ಶೈಲಿ ಇಂಪಾರ್ಟೆಂಟು, ನಿದ್ರೆನೂ ಇಂಪಾರ್ಟೆಂಟ್. ನಾನು ಅವೆಲ್ಲ ಹೇಳ್ತಿದ್ದೆ, ಬಂದರೆ ಮಾಡಿ ಅಂತ, ಬಟ್ ಬರೋರೆಲ್ಲ ಮಾಡಿ. ಸೊ ಇದು ಆಮೇಲೆ ಎಲ್ಲೋ ಒಂದು ಕಡೆ ನಿಮಗೆ ಚೆಕಪ್ ಅಂತ ಇರುತ್ತೆ. ಸರ್, ಅದ್ರ ಬಗ್ಗೆ ಹೋಗೋಣ. ಈಗ ಉಜಿರೆಯಿಂದ ಬೇಬಿಯಾನ್ ಅವರು ಫೋನ್ ಮಾಡಿದ್ದಾರೆ. ಬೇಬಿಯಾನ್ ಅವರೇ ನಮಸ್ಕಾರ. ನಮಸ್ತೆ ಸರ್. ನಮಸ್ತೆ. ಮಾತಾಡಿ ಮೇಡಮ್, ಹೇಳಿ ಅಮ್ಮ. ಸರ್ ನನಗೆ ಇದು 23ಕ್ಕೆ ನನಗೆ ಆಂಜಿಯೋ ಆಗಿತ್ತು ಸರ್. 23 ವರ್ಷದಲ್ಲಿ ಆಂಜಿಯೋ ಆಗಿ? ಅಲ್ಲಲ್ಲ ಸರ್, 2023ಕ್ಕೆ ಆಂಜಿಯೋ ಆಗಿತ್ತು ಸರ್. ಆಮೇಲೆ ನಾನು ಆರಾಮಾಗಿದ್ದೀನಿ, ಈಗಲೂ ಆರಾಮಿದ್ದೀನಿ, ಡೈಲಿ ಟ್ಯಾಬ್ಲೆಟ್ ತಗೊಂತಾ ಇದ್ದೀನಿ. ಆದ್ರೆ ಈಗ ಏನು ಗೊತ್ತಾ, ಮೆಟ್ಲು ಹತ್ತಬೇಕಾದ್ರೆ ನಂಗೆ ದಮ್ಮು ಬಂದಂಗೆ ಆಗ್ತಿದೆ ಸರ್. ಎಷ್ಟು ಏಜ್ ಅಮ್ಮ? ನಂಗೆ 50 ಸರ್. ಅಮ್ಮ, ಮೊದಲೆಲ್ಲ ಆಂಜಿಯೋ ಮಾಡಿದ ಮೇಲೆ, ಆಮೇಲೆ ಕಾರ್ಡಿಯಾಕ್ ಬೈಪಾಸ್ ಸರ್ಜರಿ ಆದಮೇಲೆ ಇನ್ಸ್ಟ್ರಕ್ಷನ್ಸ್ ಕೊಡೋರು, ದಯವಿಟ್ಟು ಮೆಟ್ಲುಗಳನ್ನ ಹತ್ತಬೇಡಿ, ದಡ ದಡ ಅಂತ ಹತ್ತಬೇಡಿ ಅಂತ ಎಲ್ಲ ಇನ್ಸ್ಟ್ರಕ್ಷನ್ಸ್ ಇರೋದು. ಅದು ಇಂಪಾರ್ಟೆಂಟು. ಯಾಕಂದ್ರೆ ನೋಡಿ, ನಿಮ್ಮ ಕಾರ್ಡಿಯಾಕ್ ಆಕ್ಟಿವಿಟಿ ಇರುತ್ತಲ್ಲ, ನೀವು ಸ್ಟ್ರಿನೆಸ್. ಇವಾಗ ಎಷ್ಟೋ ಜನ ನೋಡಿ ಸರ್, ಜಿಮ್ನೊಳಗೆ ಜಿಮ್ ಮಾಡ್ತಾ ಸತ್ತೋಗಿರೋದನ್ನ ನೋಡಿದೀವಿ ನಾವು ವಿಡಿಯೋಳು. ಅದು ಅನ್ಅಕಸ್ಟಮ್ಡ್ ಎಕ್ಸರ್ಸೈಸ್ ಅಂತೀವಿ. ನಿಮ್ಮ ದೇಹಕ್ಕೆ ಎಷ್ಟು ಬೇಕೋ ಆ ಸ್ಪೀಡ್ ಇರಬೇಕು. ಅದು ಬಿಟ್ಟು ನೀವು ಜಾಸ್ತಿ ಮಾಡ್ತೀನಿ ಅಂದ್ರೆ, ಇನ್ಫ್ಯಾಕ್ಟ್ ಜಾಗಿಂಗ್ ಇದೆಯಲ್ಲ ಅಮ್ಮ, ಬೇರೆ ಏನಾದರೂ ಕೇಳೋದಿದೆಯಾ? ವೆರಿ ನೈಸ್ ಅಮ್ಮ. ನೀವು ದಯವಿಟ್ಟು ಹಂಗಾಗುತ್ತೆ, 2 ನಿಮಿಷ ರೆಸ್ಟ್ ತಗೊಳ್ಳಿ. ನನ್ನ ಪ್ರೊಫೆಸರ್, ಅವ್ರ ಹೆಸರು ಹೇಳೋದಿಲ್ಲ ನಾನು, ಮಣಿಪಾಲ್ ಹಾಸ್ಪಿಟಲ್, ವಾಸ್ ಮೈ ಸರ್ಜರಿ, ವಂಡರ್ಫುಲ್ ಮ್ಯಾನ್. ಅವರಿಗೆ ಮೊದಲೇ ಕರೋನರಿ ಬೈಪಾಸ್ ಆಗಿರುತ್ತೆ. ಯಾರನ್ನೋ ಪೇಷಂಟ್ ನೋಡಕ್ ಹೋಗಿರ್ತಾರೆ ಮಣಿಪಾಲ್ಗೆ, ಅವ್ರು ಲಿಫ್ಟ್ ಹಾಕ್ತಾರೆ. ಇದು 10-15 ವರ್ಷದಿಂದ ಆಗಿದ್ದು. ಮೆಟ್ಲು ಹತ್ತ ಅಲ್ಲೇ ಕೂಸ್ತು ಬಿದ್ದು ಸತ್ತೋಗ್ತಾರೆ. ಇನ್ನೊಬ್ಬರು ಪ್ರೊಫೆಸರ್ ವಾಣಿ ವಿಲಾಸ್ನೊಳಗೆ, ವಾಸ್ ಎ ವಂಡರ್ಫುಲ್ ಪ್ರೊಫೆಸರ್, ರಜಾ ಹಾಕಿರ್ತಾರೆ ಅವರು. ಆದರೆ ಆ ಪೇಷಂಟ್ ಗಂಡ, ಇಲ್ಲ ಡಾಕ್ಟ್ರೇ ನೀವೇ ಬಂದು ನನ್ನ ಮಿಸ್ಸಸ್ಸಿಗೆ ಗರ್ಭಕೋಶ ತೆಗಿಬೇಕು ಅಂತ. ಇವರು ಪಾಪ ಎಂತ ಒಳ್ಳೆ ಮನುಷ್ಯ ಅಂದರೆ, ಹೋಗ್ತಾರೆ, ಆಪರೇಷನ್ ಮಾಡ್ತಾರೆ, ಬಂದು ಸಿಂಕ್ ಹತ್ರ ಗ್ಲೌಸ್ ಹಿಂಗ್ ತೆಗೆದು ಹಂಗೆ ಬಿದ್ದು ಸತ್ತೋಗ್ತಾರೆ. ಇವೆಲ್ಲ ಎಕ್ಸಾಂಪಲ್ ಯಾಕೆ ಹೇಳ್ತೀವಿ ಅಂದ್ರೆ, ಆಲ್ರೆಡಿ ಹಾರ್ಟ್ ಅಟ್ಯಾಕ್ ಆಗಿರೋರು, ಬೈಪಾಸ್ ಆಗಿರೋರು, ಸ್ಟೆಂಟ್ ಹಾಕಿರೋರು ತುಂಬಾ ಸ್ಟ್ರೈನ್ ಮಾಡ್ಕೋಬಾರ್ದು. ಇದು ಇಂಪಾರ್ಟೆಂಟ್. ಸಿ, ಹಾರ್ಟು ಆ ಮಸಲ್ ಇದೆಯಲ್ಲ, ಇಟ್ಸ್ ಎ ವೆರಿ ಸೆನ್ಸಿಟಿವ್ ಮಸಲ್. ನಿಮ್ಗೆಲ್ಲಾದ್ರೂ ಒಂದು ಸ್ವಲ್ಪ ಅದಕ್ಕೆ ಆಕ್ಸಿಜನ್, ನ್ಯೂಟ್ರಿಷನ್ ಕಡಿಮೆ ಆಯ್ತು ಅಂದ್ರೆ ಅವಾಗ ಹಾರ್ಟ್ ಅಟ್ಯಾಕ್ ಅನ್ನೋದು, ಹೃದಯ ನಿಂತೋಗ್ಬಿಡುತ್ತೆ. ಇದನ್ನೇ ನಾವು ಕಾರ್ಡಿಯಾಕ್ ಅರೆಸ್ಟ್ ಅನ್ನೋದು, ಹೃದಯ ಸ್ತಂಭನ ಅಂತೀವಿ. ಇನ್ ಕೆಲವು ಸಮಯ ನೋಡಿ, ನಮ್ಮ ಹಾರ್ಟ್ ಪಂಪ್ ಮಾಡಬೇಕಾದ್ರೆ ಎಲೆಕ್ಟ್ರಿಕಲ್ ಆಕ್ಟಿವಿಟಿ ಇರುತ್ತೆ, SA ನೋಡ್ ಅಂತ. ಆ ನೋಡಿಂದ ಎಲೆಕ್ಟ್ರಿಕಲ್ ಆಕ್ಟಿವಿಟಿ ಹೋಗುತ್ತೆ. ನೀವು ಕೇಳಿರ್ಬೋದು, ಕೆಲವರಿಗೆ ಹಾರ್ಟ್ ವೀಕ್ ಆಗಿ ಪೇಸ್ ಮೇಕರ್ ಹಾಕೊಂಡಿದ್ದಾರೆ ಅಂತ. ಇಂಥ ಪೇಷಂಟು ಇರ್ತಾರೆ. ಸೊ ಎಲ್ಲೋ ಒಂದ್ ಕಡೆ ಜನಗಳಿಗೆ ಕಿಡ್ನಿ ಫೇಲ್ಯೂರ್ ಹೆಂಗಾಗುತ್ತೋ, ಹಾರ್ಟ್ ಫೇಲ್ಯೂರ್ ಹಂಗೆ ಆಗುತ್ತೆ, ಕಾರ್ಡಿಯೋಮೆಗಾಲಿ ಆಗುತ್ತೆ. ಇವೆಲ್ಲ ಜನಸಾಮಾನ್ಯರಿಗೆ ಹೆಚ್ಚು ಗೊತ್ತಿರಲ್ಲ. ಆದ್ರೆ ನೀವು ಹೇಳಿದ ಪ್ರಕಾರ ಇವತ್ತು, ಮೊದಲೆಲ್ಲ ಒಂದು ಮಾಸ್ಟರ್ ಹೆಲ್ತ್ ಚೆಕಪ್ ಮಾಡಿಸಿ ಅನ್ನೇವಿ. ಮೊದಲೆಲ್ಲ ಪರವಾಗಿಲ್ಲ, 40 ವರ್ಷ ಆದ್ಮೇಲೆ ಇಲ್ಲ, ಇವತ್ತು 30 ವರ್ಷಕ್ಕೆ ಆದ್ಮೇಲೆ ದಯವಿಟ್ಟು ಪ್ರತಿಯೊಬ್ಬರು ಕೂಡ ನಿಮ್ಮ ಹೃದಯ ತಪಾಸಣೆ ಮಾಡಿಸ್ಕೊಳ್ಳಿ. ಓಕೆ, ಬೇಬಿಯಾನ್ ಮೇಡಮ್ ಅವರೇ ನಮಸ್ಕಾರ. ಥ್ಯಾಂಕ್ ಯು ನೀವು ಮಾತನಾಡಿದ್ದಕ್ಕೆ. ಈಗ ವರ್ತೂರಿನಿಂದ ಸಾವಿತ್ರಮ್ಮ ಅವರು ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸಾವಿತ್ರಮ್ಮ ನಮಸ್ಕಾರ. ಹಲೋ ಹೇಳಮ್ಮ. ಸಾವಿತ್ರಮ್ಮ ಹೇಳಿ. ಸರ್, ಮೊಣಕಾಲದ ಎಲೆ ನೋವು ಜಾಸ್ತಿ ಆಗೋಗ್ಬಿಟ್ಟಿತ್ತೆ. ಸ್ವಲ್ಪ ಟಿವಿ ಬಂದ್ ಮಾಡಿ ಅಮ್ಮ. ಟಿವಿ ಬಂದ್ ಮಾಡಿ ಸ್ವಲ್ಪ. ಮಾತಾಡಿ. ಮೊಣಕಾಲು ನೋವು ಜಾಸ್ತಿ ಆಗೋಗ್ಬಿಟ್ಟೈತೆ, ತಲೆ ನೋವು, ಬೆನ್ನು, ಇದೆಲ್ಲ ನೋವು ಜಾಸ್ತಿ ಆಗೋಗ್ಬಿಟ್ಟೈತೆ. ಎಷ್ಟಮ್ಮ ವಯಸ್ಸು? 55, 60 ಆಗೈತೆ ಸರ್. 60 ಆಯ್ತಲ್ಲಮ್ಮ. ಅಮ್ಮ,
ಆಗೈತೆ ನಿಮ್ಮ ದೇಹದ ಅಂಗಾಂಗಗಳು ಸವಿತವಮ್ಮ, ಅದರೊಳಗೆ ಮಂಡಿ ಸವಿಯುತ್ತೆ. ಹಳ್ಳಿ ಭಾಷೆಯಲ್ಲಿ ಹೇಳ್ಬೇಕು ಅಂದರೆ ಗಾಡಿ ಹಳೇದಾಯ್ತು ಅಂತೀವಿ ನಾವು, ಅದನ್ನು ರಿಪೇರಿ ಮಾಡಿಸ್ಕೋಬೇಕು ನೀವು ಆ ಮಂಡಿ ಎಳೆದಕ್ಕೆ ನಾನು ಒಂದು ಒಳ್ಳೆ ಮಾತು ಹೇಳ್ತೀನಿ. ಮೊದಲು ನಾವು MBBS ಹೋದಾಗೆ ಈ ಜಾಯಿಂಟ್ ಪೇನ್ ಬರೋದು ಮಕ್ಕಳಿಗೆ, ರುಮಟಾಯ್ಡ್ ಆರ್ಥರೈಟಿಸ್ ಅನ್ನೋವು. ಆ ರುಮಟಾಯ್ಡ್ ಆರ್ಥರೈಟಿಸ್ನವನಿಗೆ ಹೃದಯ ಎಷ್ಟು ಇಂಪಾರ್ಟೆಂಟ್ ಅನ್ನೋದಕ್ಕೆ ನಮ್ಮಲ್ಲಿ ಒಂದು ಸ್ಟೇಟ್ಮೆಂಟ್, ಇಟ್ ಲಿಕ್ಸ್ ದ ಜಾಯಿಂಟ್ ಬೈಟ್ಸ್ ದ ಹಾರ್ಟ್ ಅಂತ ನಮಗೆ ಪಾಠ ಹೇಳ್ಕೊಡೋರು ನಮ್ಮ ಮೇಷ್ಟ್ರು. ಯಾರಾದರೂ ಮಗನ್ನ 12 ವರ್ಷಕ್ಕೆ ಜಾಯಿಂಟ್ ಪೇನು, ಜಾಯಿಂಟ್ ಊದ್ಕೊಂಡಿದೆ ಅಂತ ಬಂದರೆ ಅದು ಬರೀ ನೆಕ್ಕಿದೆ, ಇಲ್ಲಿ ಕಚ್ತಾ ಇರುತ್ತೆ, ಬಿ ಕೇರ್ಫುಲ್ ಅನ್ನೋರು. ಎಷ್ಟು ಇಂಪಾರ್ಟೆಂಟ್. ದಯವಿಟ್ಟು ತಂದೆ ತಾಯಿಗಳು, ನಿಮ್ಮ ಚಿಕ್ಕ ಅಮ್ಮ ವಯಸ್ಸಾಗಿದೆ, ಅದು ಆರ್ಥರೈಟಿಸ್ ಅಂತೀವಿ ನಾವು, ಆಸ್ಟಿಯೋ ಆರ್ಥರೈಟಿಸ್ ಅಂತೀವಿ ಜಾಯಿಂಟ್. ಆದರೆ ಇವತ್ತು ಭಾಳ ಕಡಿಮೆ ಆಗೋಗಿದೆ. ಮೊದಲೆಲ್ಲ ಥ್ರೋಟ್ ಇನ್ಫೆಕ್ಷನ್ ಬಂದು ಸ್ಟೆಫೆಲೋಕಾಕಲ್ ಇನ್ಫೆಕ್ಷನ್ ಇಂದ ಆರ್ಥರೈಟಿಸ್ ಆಗೋದು. ಅಲ್ಲಿ ಎಷ್ಟು ಬ್ಯೂಟಿಫುಲ್ ನನ್ನ ಬುಕ್ನ ಬರೆದಿದ್ರು ಅಂದರೆ, ಇಟ್ ಲಿಕ್ಸ್ ದ ಜಾಯಿಂಟ್, ಬರೀ ನೆಕ್ಕುತ್ತೆ, ಬಟ್ ಇಟ್ ಬೈಟ್ಸ್ ದ ಹಾರ್ಟ್. ಆ ಮಗಿನ ಹೃದಯನ ಕಚ್ತಿರುತ್ತೆ. ದಯವಿಟ್ಟು ಇಂಥ ಮಕ್ಕಳನ್ನ ಜಯದೇವ ಕರ್ಕೊಂಡೋಗಿ ಅಂತ ಹೇಳೋರು. ಇದು ವೆರಿ ವೆರಿ ಇಂಪಾರ್ಟೆಂಟ್. ನೋಡಿ ಅವ್ರದ್ದು ಅಮ್ಮ ಟ್ರೀಟ್ಮೆಂಟ್ ತೊಗೊಳ್ಳಿ. ನೀವು ಆದಷ್ಟು ಆರ್ಥೋಪೆಡಿಕ್ ಸರ್ಜನ್ ಇರ್ತಾರೆ, ನೀವು ಬನ್ನಿ. ಮೆಡಿಕಲ್ ಕಾಲೇಜ್ ಹಾಸ್ಪಿಟ್ಲ್ಗಳು ಹೋದರೆ ಯಾವತ್ತೂ ಅವ್ರಿಗೆ ಖರ್ಚು ಕಡಿಮೆ. ಅನ್ಫಾರ್ಚುನೇಟ್ಲಿ ಏನಾಗುತ್ತೆ ಸರ್, ಬಡಬಗ್ಗರಿಗೆ ಪ್ರತಿ ಸಾರಿ ಆರ್ಥೋಪೆಡಿಕ್ ಸರ್ಜನ್ ಹತ್ರ ಹೋಗೋಕ್ಕಾಗಲ್ಲ. ಎಲ್ಲಿ ನೋಡಿದ್ರು ಕನ್ಸಲ್ಟೇಷನ್ 1000 ಮೇಲೆ ಇರುತ್ತೆ. ಅದರಿಂದ ಈ ಸಮಯದಲ್ಲಿ ಎಷ್ಟು ಅಪ್ರೋಪ್ರಿಯೇಟೋ ನಂಗೆ ಗೊತ್ತಿಲ್ಲ. ಎನಿ ಮೆಡಿಕಲ್ ಕಾಲೇಜ್ ಹಾಸ್ಪಿಟ್ಲ್ ಇನ್ಕ್ಲೂಡಿಂಗ್ ಮೈ ಮೆಡಿಕಲ್ ಕಾಲೇಜ್, ಕೆಂಪೇಗೌಡ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ ಅಥವಾ ವೈದೇಹಿ ಇರ್ಬೋದು, ರಾಜೇಶ್ವರಿ, ಯಾವುದೇ ಮೆಡಿಕಲ್ ಕಾಲೇಜ್ ಹಾಸ್ಪಿಟ್ಲಲ್ಲಿ ಯೂಶ್ವಲಿ ಫೀಸ್ ಕಡಿಮೆ ಇರುತ್ತೆ. ಒಂದು 20 ರೂಪಾಯಿ ಚೀಟಿ ತೊಗೊಂಡ್ರೆ ಅವ್ರು ಎಲ್ಲ ಜಾಯಿಂಟ್ ನೋಡಿ ಕಳಿಸ್ಬೋದು. ಅಮ್ಮ ದಯವಿಟ್ಟು ನೀನು ಯಾವುದಾನ ಒಂದು ಹಾಸ್ಪಿಟ್ಲಿಗೆ ಹೋಗಿ ತೋರಿಸ್ಕೊಂಬ, ನಿನಗೆ ಅದಕ್ಕೆ ಮೆಡಿಸನ್ ಕೊಡ್ತಾರೆ. ಇವನ್ನೆಲ್ಲ ತಣ್ಣಗೆ ಬೆಚ್ಚಗೆ ಮಾಡೋದು ಅಂತಾರೆ. ಇವತ್ತು ಸರ್ ಇಂಥ ಹೆಣ್ಣು ಮಕ್ಕಳಿಗೆ ಮಂಡಿ ರೀಪ್ಲೇಸ್ಮೆಂಟ್ ಬಂದಿದೆ, ನೀ ರೀಪ್ಲೇಸ್ಮೆಂಟ್ ಅಂತೀವಿ. ಮೊನ್ನೆ ತಾನೇ ನಮ್ಮೂರಿನ ಲಿಟ್ಲ ಸಾವುಕಾರರಿದ್ರು, 2 ಜಾಯಿಂಟ್ ರೀಪ್ಲೇಸ್ ಮಾಡಿಸಿದ್ದೀನಿ. ನನ್ನ ಕ್ಲಾಸ್ಮೇಟು ಬಸವರಾಜಮ್ಮ ಅಂತ ನಮ್ಮೂರಿನವರು. ಆದರೆ 3.5 ಲಕ್ಷ ಬರುತ್ತೆ ಒಂದು ಜಾಯಿಂಟ್ ರೀಪ್ಲೇಸ್ಮೆಂಟಿಗೆ. ಸೊ ದುಡ್ಡಿರೋರು ಜಾಯಿಂಟ್ ರೀಪ್ಲೇಸ್ಮೆಂಟ್ ಬಟ್ ಅನ್ಫಾರ್ಚುನೇಟ್ಲಿ ಅಲ್ಲೂ ಕೂಡ ಯಾರಿಗೋ ಒಬ್ರಿಗೆ ಕಾಂಪ್ಲಿಕೇಶನ್ ಆದಾಗೆ ರಾಂಗ್ ಮೆಸೇಜ್ ಹೋಗು. ಮೊನ್ನೆ ತಾನೇ ಸುಧಾಕರ್ ಅವ್ರು ತಾವು ನೋಡಿದ್ದೀವಿ. ಅನ್ಫಾರ್ಚುನೇಟ್ಲಿ ವಂಡರ್ಫುಲ್ ಮ್ಯಾನ್ ಈ ಡೈಸ್. ಯಾಕೆ ಸತ್ತೋದ್ರು ಅಂದರೆ ಚೆನ್ನಾಗೇ ಇದ್ರು, ಬಂದು ಮಂಡಿ ರಿಪ್ಲೇಸ್ಮೆಂಟ್ ಮಾಡಿಕೊಂಡ್ರು, ಅದ್ರದ್ದೇನೋ ಕಾಂಪ್ಲಿಕೇಶನ್ ಆಯಿತು, ಸತ್ತೋಗ್ಬಿಟ್ರು. ಇಂಥವು ಬಂದಾಗೆ ಜನಗಳಿಗೆ ಗೊಂದಲ ಆಗ್ಬಿಡುತ್ತೆ. ಅಯ್ಯೋ ನೀರು ರಿಪ್ಲೇಸ್ಮೆಂಟ್ ನಾನು ಮಾಡಿಸ್ಕೊಳ್ಳಲ್ಲ ಅಂತಾರೆ. ಬಟ್ ಸಾಕಷ್ಟು ಜನ ಮಾಡಿಸ್ಕೊಂಡು ಚೆನ್ನಾಗಿದ್ದಾರೆ. ಈಗ ಲಲಿತಮ್ಮ ಅವರು ಬೆಂಗಳೂರಿನಿಂದ ಕರೆಯಲ್ಲಿ ಲಲಿತಮ್ಮ ಅವರೇ ನಮಸ್ಕಾರ. ನಮಸ್ತೆ ಸರ್. ಮಾತಾಡಿ, ವೈದ್ಯರಿದ್ದಾರೆ, ಹೇಳಿ. ಸರ್ ನಮಸ್ತೆ. ನಮಸ್ಕಾರ ಹೇಳಮ್ಮ. ಸರ್ ನನಗೆ ಮಲ್ಕೊಂಡಾಗ ತುಂಬಾ ಗೊರಕೆ ಬರುತ್ತೆ. ಸ್ನೋರಿಂಗ್ ತುಂಬಾ ಗೊರಕೆ ಬರುತ್ತೆ ಸರ್. ಮೊದಲು ಬರ್ತಾ ಇರ್ಲಿಲ್ಲ, ಇವಾಗ ಬಹಳ ಗೊರಕೆ ಬರ್ತಾ ಇದೆ. ಎಷ್ಟಮ್ಮ ವಯಸ್ಸು? ಸರ್ 65. ಎಷ್ಟು ವೆಯ್ಟ್ ಇದ್ದೀರಿ? ತೂಕ ಎಷ್ಟಿದ್ದೀರಿ? ಸರ್ ತೂಕ ಸ್ವಲ್ಪ ಜಾಸ್ತಿ ಆಗ್ಬಿಟ್ಟಿದೆ. ಅದಕ್ಕೆ ಬಂದು ನೋಡಿ, ಈ ಸ್ನೋರಿಂಗ್ ಇದೆಯಲ್ಲ, ನೀವು ಟ್ರೈನ್ ಟ್ರಾವೆಲ್ ಮಾಡುವಾಗ ಒಬ್ಬ ಇಡೀ ಬೋಗಿನೇ ಡಿಸ್ಟರ್ಬ್ ಮಾಡ್ಬಿಡ್ತಾನೆ, ಗೊರ್ರ ಅಂತ ಟ್ರೈನ್ ಹೋದಂಗೆ ಅವನು ಶಬ್ದ ಮಾಡ್ತಿರ್ತಾನೆ. ಇದು ಬಹಳ ಕಾಮನ್ ಪ್ರಾಬ್ಲಮ್, ಸ್ನೋರಿಂಗ್ ಅಂತೀವಿ ನಾವು. ಇದನ್ನ ENT ಸರ್ಜನ್ಗಳ ಹತ್ರ ಹೋಗ್ಬೇಕು. ಇವತ್ತು ಸ್ಲೀಪ್ ಎಪ್ನಿಯ ಸ್ಟಡಿ ಅಂತ ಮಾಡ್ತಾರೆ ಕೆಲವು ಹಾಸ್ಪಿಟಲ್ಗಳಲ್ಲಿ. ದಯವಿಟ್ಟು ಗೊರಕೆ ಹೊಡೆಯೋರು ನೀವು ಒಬ್ಬ ENT ಡಾಕ್ಟರ್ ಹತ್ರ ತೋರಿಸ್ಕೊಂಡು ಅವರ ಅಡ್ವೈಸ್ ತಗೋಬೇಕು. ನಿಮ್ಮ ವೆಯ್ಟ್ ಜಾಸ್ತಿ ಇದ್ದರೆ ದಯವಿಟ್ಟು ನಿಮ್ಮ ತೂಕವನ್ನು ಕಡಿಮೆ ಮಾಡಿಕೊಳ್ಬೇಕು. ಇದು ಭಾಳ ಇಂಪಾರ್ಟೆಂಟ್. ಓಕೆ, ಈಗ